ಇದಕ್ಕೆ ರಾಮೇಶ್ವರಂ ಅಲ್ಲಿ ಇದ್ದೀನಿ. ಕ್ವಿಕ್ ಆಗಿ ಅದ್ರದ್ದು ಹಿಸ್ಟ್ರಿ ಏನಂತ ತಿಳ್ಕೊಬಿಡಕ್ಕೆ ಹೋದ್ರೆ ನಿಮಗೆಲ್ಲ ರಾಮಾಯಣ ಕ್ಯಾಶುವಲ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ಆ ರಾಮಾಯಣ ನಡೆಯುವಂಥ ಸಂದರ್ಭದಲ್ಲಿ ನಡೆದಾದ್ಮೇಲೆ ಶ್ರೀರಾಮಚಂದ್ರರು ರಾವಣನ್ನ ಏನದು ಸಂಹಾರ ಮಾಡಿ ವಾಪಸ್ಸು ಭಾರತ ಖಂಡಕ್ಕೆ ಬರುವಾಗ ಅವ್ರಿಗೆ ಗೊತ್ತಿರುತ್ತೆ ಬ್ರಾಹ್ಮಣ ಆದಂಥ ರಾವಣನ್ನ ಸಂಹಾರ ಮಾಡಿದ್ಮೇಲೆ ನಮಗೆ ಬ್ರಹ್ಮ ಹತ್ಯೆ ದೋಷ ಬಂದಿರುತ್ತೆ. ಅದನ್ನು ಹೋಗಲಾಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಶ್ರೀರಾಮ ತನ್ನ ಗುರುವನ್ನ ಕೇಳಿದಾಗ ಅವರು ಒಂದು ಲಿಂಗವನ್ನು ನಿರ್ಮಾಣ ಮಾಡಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜನೆ ಭಾವದಿಂದ ಅಲ್ಲಿ ಏನದು ದೇವಗಣಗಳನ್ನ ಆಹ್ವಾನಿಸಿ ಪೂಜೆ ಮಾಡು, ಆವಾಗ ನಿನ್ನ ಪಾಪ ದೋಷಗಳು ಪರಿಹಾರ ಆಗುತ್ತವೆ ಅಂತ ಅವರು ಗುರುಗಳು ಹೇಳ್ತಾರೆ. ಆ ಕಾರಣಕ್ಕಾಗಿ ಶ್ರೀರಾಮರು ಈ ಪ್ರಾಂತ್ಯದಲ್ಲಿ ಅಂದರೆ ರಾಮೇಶ್ವರಂ ಪ್ರದೇಶದಲ್ಲಿ ಒಂದು ಲಿಂಗವನ್ನು ಮಾಡಿ ಅವರ ಪಾಪವನ್ನು ಕಳ್ಕೊಳ್ಳಿಕ್ಕೆ, ಬ್ರಹ್ಮ ಹತ್ಯೆ ದೋಷನ ನಿವಾರಿಸ್ಕೊಳ್ಳಿಕ್ಕೆ ಇಲ್ಲಿ ಲಿಂಗವನ್ನು ಮಾಡ್ತಾರೆ. ಇದು ಇದರ ಚಿಕ್ಕ ಇತಿಹಾಸ. ಮುಂದೆ ಏನೇನು ನಡೆಯುತ್ತೆ ಏನೇನಾಗುತ್ತೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ರಾಮೇಶ್ವರಂ ದೇವಸ್ಥಾನ.